ಕಾನ್ಸೆಪ್ಟ್ ನ ಪೂರ್ತಿ ಅರ್ಥ ಮಾಡ್ಕೊಳ್ಳಿ. ತುಂಬಾ ಜನ ಕೆಟ್ಟ ಕೆಟ್ಟದಾಗ ಕಮೆಂಟ್ಸ್ ಬರೀತಾ ಇದಾರೆ, ಬಟ್ ನಾನು ಅದಕ್ಕೆಲ್ಲ ಕಿವಿ ಕೊಡಲ್ಲ, ಓದ್ಕೊಳ್ತೀನಿ. ಬಟ್ ಕೆಲವು ವಿಚಾರ ನಾನು ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಒಂದು ಯಾರಾದ್ರೂ ಅಥವಾ ಕೆಟ್ಟ ಕಮೆಂಟ್ಸ್ ಬರೆಯೋರು ಇತ್ತು ಅಂತಂದ್ರೆ ದಯವಿಟ್ಟು ನಿಮ್ದು ಏನಾದ್ರು ಐಡಿಯಾ ಇದ್ರೆ ತಗೊಬನ್ನಿ, ನಾವು ಸೇರ್ಕೊಂಡು ಮಾಡೋಣ. ಬಿಕಾಸ್ ನಾವು ಕೂಡ ರೈತರೇ, ನಮಗೊಂದು ಸೊಲ್ಯೂಷನ್ ಬೇಕಾಗಿದೆ. ನಮಗೆ ಸೊಲ್ಯೂಷನ್ ಕೊಡೋರು ಯಾರು ಇಲ್ಲದೆ ಇರೋದ್ರಿಂದ ನಾವು ಈ ತರ ಒಂದು ಪ್ಲಾನ್ ನ ಮಾಡ್ತಾ ಇದ್ದೀವಿ, ಈ ತರ ಒಂದು ಪ್ರಾಜೆಕ್ಟ್ ನ ಮಾಡ್ತಾ ಇದ್ದೀವಿ. ನಮಗೆ ಬೇಕು ನೆಕ್ಸ್ಟ್ ಜನರೇಷನ್ಗೆ ಫಾರ್ಮರ್ಸ್ ಇಲ್ಲ. World's best strategist, king of deal closure, highest paid consultant, smart entrepreneur, international speaker, unique author. ಹಾಯ್, ಎಲ್ಲರಿಗೂ ನಮಸ್ಕಾರ. ತುಂಬಾ ದಿನಗಳಿಂದ ನಾವು ವಿಡಿಯೋಗಳನ್ನ ಮಾಡ್ಲಿಕ್ಕೆ ಆಗಿರ್ಲಿಲ್ಲ. ಕಾರಣ ಏನಪ್ಪಾ ಅಂತ ಹೇಳ್ತು ಅಂತಂದ್ರೆ ಮನೆ ವರ್ಕ್ಗಳು ಇತ್ತು, ಮತ್ತೆ ನಾವು ಕೂಡ ಕಂಪ್ನಿ ಫಾರ್ಮೇಶನ್ಸ್ ಮತ್ತೆ ತುಂಬಾ ಅಂದ್ರೆ ಹೋರಾಟಗಳು ತುಂಬಾ ಇದ್ದಿದ್ರಿಂದ ನಾವೇನಪ್ಪಾ ಅಂದ್ರೆ ವಿಡಿಯೋನ ಮಾಡೋಕ್ ಆಗಿರ್ಲಿಲ್ಲ. ಬಟ್ ಇವತ್ತು ನೆನ್ನೆ ಕಂಡಂತ ಅಭೂತಪೂರ್ವವಾದಂತ ಯಶಸ್ವಿ ಅಂದ್ರೆ ನನಗೆ ಅದು ಊಹೆನೆ ಮಾಡೋಕ್ ಆಗಿರ್ಲಿಲ್ಲ. ಇಷ್ಟು ರೆಸ್ಪಾನ್ಸ್ ಸಿಕ್ಕುತ್ತೆ ನನಗೆ ಫೇಸ್ಬುಕ್ ಇಂದ ಅಂತ ಅಂದ್ಬಿಟ್ಟು ಐ ನೆವರ್ ಥಾಟೆಡ್ ಇಷ್ಟೊಂದು ಇದಾಗ್ ಬರುತ್ತೆ ಅಂತ ಅನ್ನುವಂಥದ್ದು, ರೆಸ್ಪಾನ್ಸ್ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಬಟ್ ತುಂಬಾನೇ ರೆಸ್ಪಾನ್ಸ್ ಬಂದಿದ್ರಿಂದ ಒಂದು ಅವ್ರಿಗೆಲ್ಲ ವಿಷಯ ಹೇಳೋದಕ್ಕೆ, ಎರಡನೇದೇನಪ್ಪಾ ಅಂತ ಹೇಳ್ತು ಅಂತಂದ್ರೆ ಟೀಮ್ ಈಗ ತುಂಬಾ ದೊಡ್ಡದಾಗ್ತಾ ಇದೆ. ನಮ್ಗೆ ಒಂದು ದಿನಕ್ಕೆ ಆಕ್ಚುಲಿ 20 ಆರ್ಡರ್ಸ್ ಬರ್ತಾ ಇತ್ತು ಫ್ಯಾಮಿಲಿ ಫಾರ್ಮಿಂಗ್ ಇಂದ. ಇವಾಗ ಅದು 40-45 ತನಕ ಹೋಗಿದೆ. ಆಮೇಲೆ ವಿ ಆರ್ ಡೆಲಿವರಿಂಗ್, ನಾವು ಎಲ್ಲೆಲ್ಲಿ ಮಂಡ್ಯ, ಮೈಸೂರು, ಶ್ರೀರಂಗಪಟ್ಟಣ ಡೆಲಿವರಿ ಕೊಡ್ತೀವಿ, ಚಿತ್ರದುರ್ಗ ಡೆಲಿವರಿ ಕೊಡ್ತಾ ಇದೀವಿ, ಮತ್ತೆ ತುಂಬಾ ಕಡೆ ಡೆಲಿವರಿ ಕೊಡ್ತಿರೋದ್ರಿಂದ ಇದೊಂದು ದೊಡ್ಡ ಕ್ರಾಂತಿನೇ ಆಗ್ತಾ ಇದೆ. ಇಲ್ಲಿ ನನ್ನ ಫೇಸ್ಬುಕ್ ಗೆ ಬಂದು ತುಂಬಾ ಜನ ಜಾಯ್ನ್ ಆಗಿದ್ದಾರೆ. ಈ ಒಂದು ನಾನು ಸಬ್ಸ್ಕ್ರಿಪ್ಷನ್ ಮಾಡಲ್ ಹಾಕಿದ ತಕ್ಷಣ ಸಬ್ಸ್ಕ್ರಿಪ್ಷನ್ ಮಾಡಲ್ಗೂ ಕೂಡ ತುಂಬಾ ಜನ ಜಾಯ್ನ್ ಆಗ್ತಾ ಇದ್ದಾರೆ. ನಾನು ಏನ್ ಹೇಳ್ಕೊಟ್ಟಿದ್ದೀನಿ ಅಂತ ಹೇಳ್ತಂದ್ರೆ ಇವತ್ತಿನ ವಿಡಿಯೋ ಉದ್ದೇಶ ಇಷ್ಟೇನೆ. ಕಾನ್ಸೆಪ್ಟ್ ನ ಪೂರ್ತಿ ಅರ್ಥ ಮಾಡ್ಕೊಳ್ಳಿ. ತುಂಬಾ ಜನ ಕೆಟ್ಟ ಕೆಟ್ಟದಾಗ ಕಮೆಂಟ್ಸ್ ಬರೀತಾ ಇದ್ದಾರೆ, ಬಟ್ ನಾನು ಅದಕ್ಕೆಲ್ಲ ಕಿವಿ ಕೊಡಲ್ಲ, ಓದ್ಕೊಳ್ತೀನಿ. ಬಟ್ ಕೆಲವು ವಿಚಾರ ನಾನು ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಒಂದು ಯಾರಾದ್ರೂ ಅಥವಾ ಕೆಟ್ಟ ಕಮೆಂಟ್ಸ್ ಬರೆಯೋರು ಇತ್ತು ಅಂತಂದ್ರೆ ದಯವಿಟ್ಟು ನಿಮ್ದು ಏನಾದ್ರು ಐಡಿಯಾ ಇದ್ರೆ ತಗೊಬನ್ನಿ, ನಾವು ಸೇರ್ಕೊಂಡು ಮಾಡೋಣ. ಬಿಕಾಸ್ ನಾವು ಕೂಡ ರೈತರೇ, ನಮಗೊಂದು ಸೊಲ್ಯೂಷನ್ ಬೇಕಾಗಿದೆ. ನಮಗೆ ಸೊಲ್ಯೂಷನ್ ಕೊಡೋರು ಯಾರು ಇಲ್ಲದೆ ಇರೋದ್ರಿಂದ ನಾವು ಈ ತರ ಒಂದು ಪ್ಲಾನ್ ನ ಮಾಡ್ತಾ ಇದ್ದೀವಿ, ಈ ತರ ಒಂದು ಪ್ರಾಜೆಕ್ಟ್ ನ ಮಾಡ್ತಾ ಇದ್ದೀವಿ. ನಮಗೆ ಬೇಕು ನೆಕ್ಸ್ಟ್ ಜನರೇಷನ್ಗೆ ಫಾರ್ಮರ್ಸ್ ಇಲ್ಲ. ನೆಕ್ಸ್ಟ್ ಜನರೇಷನ್ ಫಾರ್ಮರ್ಸ್ ಇಲ್ಲ ಅನ್ನೋದ್ರಿಂದ ನಾನು ಇದನ್ನ ಪಬ್ಲಿಕ್ ಲಿಮಿಟೆಡ್ ಕಂಪನಿ ಮಾಡ್ತಾ ಇದ್ದೀನಿ, FPO ಮಾಡ್ತಾ ಇದ್ದೀನಿ. ಸೊ ದಯವಿಟ್ಟು ನಾನ್ ನಿಮ್ಗೆ ಕೇಳೋದೇನಪ್ಪಾ ಅಂತ ಹೇಳ್ತು ಅಂತಂದ್ರೆ ನೀವೆಲ್ಲರೂ ಕೂಡ ಕೆಟ್ಟದಾಗ ಕಮೆಂಟ್ಸ್ ಮಾಡೋರು ಮಾಡಿ, ನನ್ಗೇನ್ ಅಭ್ಯಂತರ ಇಲ್ಲ. ನಾವೇನೋ ತಪ್ಪು ಮಾಡ್ತಿದ್ರೆ ನಾವು ಅದನ್ನ ತಿಳ್ಕೊಳ್ತೀವಿ. ಬಟ್ ವಿಚಾರ ಏನಪ್ಪಾ ಅಂತ ಹೇಳ್ತು ಅಂತಂದ್ರೆ ನೀವು ಹಿಂಗ್ ಮಾಡ್ಬಿಡ್ತಾರೆ, ಹಂಗ್ ಮಾಡ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಒಂದು ಪರಿಕಲ್ಪನೆ ನಾನು ಹೇಳ್ತಿದ್ದೀರಲ್ಲ, ಅದನ್ನ ನಾನು ಹೇಳ್ತಿರುವಂತದ್ದು. ನಾವ್ ಏನ್ ಮಾಡೋಕ್ ಹೊರಟಿದೀವಿ, ನಮ್ಮ ಉದ್ದೇಶ ಏನು, ನಮ್ಮ ಗುರಿ ಏನು, ಅಲ್ಟಿಮೇಟ್ಲಿ ಇದರಿಂದ ಏನ್ ರಿಸಲ್ಟ್ ನಾವು ತರಬೇಕು ಅನ್ಕೊಂಡಿದೀವಿ ಅನ್ನುವಂಥದ್ದನ್ನ ಒಂದ್ಸರಿ ಕೂಲಂಕುಷವಾಗಿ ನೋಡಿ ಅನ್ನುವಂಥದ್ದು ನಮ್ಮೊಂದು ಉದ್ದೇಶ. ಎರಡನೇದು ಬಂದೇನಪ್ಪಾ ಅಂದ್ರೆ ಇವಾಗ ನಾವು ಮಾಡಿಕೊಟ್ಟಿರುವಂತ ಪ್ರೋಗ್ರಾಮ್ಗಳಲ್ಲಿ ನಿಮ್ಗೆ ಹೇಳ್ಬಿಡ್ತೀವಿ ಎಲ್ಲ ಪ್ರತಿಯೊಂದನ್ನು. ಸೊ ನಮ್ಮ ಹತ್ರ ಇರುವಂತ ಕಂಪ್ನಿಗಳಿಗೆ ಮಾಧವ್ ಕಿರಣ್ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಅಂದ್ಬಿಟ್ಟು ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಇದೆ. ಅದು ಸಪೋರ್ಟಿವ್ ಆಗಿ ಇದಕ್ಕೆ ರಿಯಲ್ ಎಸ್ಟೇಟ್ಗೆ ಮತ್ತೆ ಕನ್ಸ್ಟ್ರಕ್ಷನ್ ಸಂಬಂಧಪಟ್ಟಂಗೆ, ಇಂಟೀರಿಯರ್ ಸಂಬಂಧಪಟ್ಟಂಗೆ ಇದು ಸಪೋರ್ಟ್ ಕೊಡ್ತಾ ಹೋಗುತ್ತೆ. ಅಂಡ್ ಎರಡನೇ ಕಂಪ್ನಿ ಬಂದು ಮ್ಯಾಕಿಸ್ ಅಗ್ರಿಸಿಸ್ನೆಟ್ ಫಾರ್ಮರ್ ಪ್ರೊಡ್ಯೂಸರ್ ಕಂಪ್ನಿ ಲಿಮಿಟೆಡ್ ಅಂತ ಅಂದ್ಬಿಟ್ಟು ಅದನ್ನ ಮಾಡ್ತಾ ಇದೀವಿ, ಇನ್ಕಾರ್ಪೊರೇಷನ್ ಸ್ಟೇಜ್ ಅಲ್ಲಿ ಇದೆ. ಅಂಡ್ ಮೂರನೇದು ಬಂದು ಮ್ಯಾಕಿಸ್ ಪಾಸ್ಪಾಂಡ್ ಇಂಡಿಯಾ ಲಿಮಿಟೆಡ್ ಅಂತ ಮಾಡ್ತಾ ಇದೀವಿ. ಸೊ ಇದು ಕಸ್ಟಮರ್ ಸೆಂಟ್ರಿಕ್ ಆಗಿರುತ್ತೆ, ಅಗ್ರಿಸಿಸ್ನೆಂಟ್ ಬಂದು ಫಾರ್ಮರ್ ಸೆಂಟ್ರಿಕ್ ಆಗಿರುತ್ತೆ. ಇದರಲ್ಲಿ ನಾವು ಮಾಡ್ತಿರುವಂತ ಪ್ರೋಗ್ರಾಮ್ಗಳು ಯಾವ್ದಪ್ಪ ಅಂದ್ರೆ ಕ್ರಾಪ್ ಓನರ್ಶಿಪ್ ಅಂತ ಮಾಡ್ತಾ ಇದೀವಿ, ಮತ್ತೆ ಫ್ಯಾಮಿಲಿ ಫಾರ್ಮಿಂಗ್ ಅಂತ ಮಾಡ್ತಾ ಇದೀವಿ. ಅದಾಗಿದ ತಕ್ಷಣ ಫ್ರಾಂಚೈಸ್ ಮಾಡೆಲ್ ನ ಓಪನ್ ಮಾಡ್ತಾ ಇದೀವಿ. ಸೊ ಇದೆಲ್ಲ ಮಾಡ್ತಿರುವಂತದ್ದು ಏನಪ್ಪಾ ಅಂತಂದ್ರೆ ನಿಮಗೆ ಒಂದು ಎಕ್ಸ್ಟ್ರಾ ಇನ್ಕಮ್ ಬರ್ಲಿ ಅನ್ನುವಂತ ಉದ್ದೇಶದಿಂದಲೇ ಮಾಡ್ತಿರುವಂತದ್ದು. ಮ್ಯೂಚುವಲಿ ನಮಗೂ ಕೂಡ ಇವಾಗ ಫಂಡ್ಸ್ ಗಳು ಬೇಕಾಗಿರೋದ್ರಿಂದ, ನಮಗೂ ಕೂಡ ಈಗ ಇನ್ವೆಸ್ಟ್ಮೆಂಟ್ ಬೇಕಾಗಿರೋದ್ರಿಂದ ನಾವು ಈ ಮಾಡೆಲ್ ಮುಖಾಂತರ ಮಾಡ್ತಾ ಇದೀವಿ. ಸೊ ಇಟ್ಸ್ ಎ ರೆವಲ್ಯೂಷನರಿ ಪ್ರಾಜೆಕ್ಟ್. ಡೌಟ್ ಇದ್ದವ್ರು ದಯವಿಟ್ಟು ಆ ಗ್ರೂಪ್ಗೂ ಬರಬೇಡಿ, ಮತ್ತೆ ಅಲ್ಲಿ ಇದು ಮಾಡ್ಬೇಡಿ, ನಿಮ್ಗೆ ಅನುಮಾನ ಇದೆ ಅಂತ ಹೇಳೋದಿತ್ತು ಅಂತಂದ್ರೆ. ಯಾಕಂದ್ರೆ ಇಲ್ಲಿ ಒಂದಷ್ಟು ಬೇರೆ ಬೇರೆ ತರ ಗ್ರೂಪ್ಸ್ ಗಳಾಗಿದೆ. ಆ ಗ್ರೂಪ್ಸ್ ಗಳಲ್ಲೆಲ್ಲ ನಾವ್ ಯಾರ ಜೊತೆ ಮಾತಾಡ್ತೀವೋ ಅವ್ರ ನಂಬರ್ ತಗೊಳ್ಳೋದು, ಅವ್ರ ಹತ್ರ ಮಾತಾಡುವಂತದ್ದು, ಸಪರೇಟ್ ಆಗಿ ಹೊರಗಡೆ ಮಾತಾಡಿ ಅವ್ರನ್ನ ಡೈವರ್ಟ್ ಮಾಡುವಂತದ್ದು. ಸೊ ಈ ತರದೆಲ್ಲ ನಡೀತಾ ಇದೆ. ಈ ತರದೆಲ್ಲ ನಮ್ ಗಮನಕ್ಕೂ ಬಂದಿದೆ. ಬಟ್ ನಾವ್ ಅದನ್ನೆಲ್ಲ ಮತ್ತೆ ಅದನ್ನ ಮಾಡ್ಕೊಂಡು ಕೂತ್ಕೊಂಡು ಈ ಮೈನ್ ಕೆಲಸ ಬಿಟ್ಬಿಟ್ಟು ಅದನ್ನ ಮಾಡ್ತಾ ಕೂತ್ಕೊಳ್ಳೋ ಬದಲು ಅದನ್ನ ಇಗ್ನೋರ್ ಮಾಡ್ಬಿಟ್ಟು ನನ್ ಪಾಡ ನಾನು ಹೋಗ್ತಾ ಇದ್ದೀನಿ. ಇವಾಗ ನಾವು ಮಾಡಿಕೊಟ್ಟಿರುವಂತ ಈ ಫ್ಯಾಮಿಲಿ ಫಾರ್ಮಿಂಗ್ ಮತ್ತೆ ಕ್ರಾಪ್ ಓನರ್ಶಿಪ್ ಅಲ್ಲಿ ನಿನ್ನೆ ಒಂದು ದಿನದಲ್ಲಿ ಒಂದು ವಿಡಿಯೋ ನಮ್ದು ಆಲ್ಮೋಸ್ಟ್ 6,50,000 ಎಷ್ಟೋ ಹೋಗಿದೆ, ಅಷ್ಟು ನೋಡಿದ್ದಾರೆ. ವಿಡಿಯೋ ಮುಖಾಂತರ ನಾವು ಹೇಳಿಕೊಟ್ಟಿದ್ದೇನಪ್ಪಾ ಅಂತಂದ್ರೆ ಆಕ್ಚುಲಿ ಲೀಸ್ ಫಾರ್ಮೆಟ್ ಬಗ್ಗೆ ನಾವು ಮಾತಾಡಿದ್ದು, ಅದು ಲ್ಯಾಂಡ್ ನ ಕೊಲಾಬರೇಷನ್ ಬಗ್ಗೆ ಮಾತಾಡಿದ್ದು. ತುಂಬಾ ಜನ ಈಗ ಕೊಲಾಬರೇಷನ್ ಆಗ್ಲಿಕ್ಕೆ ಅಂತ ಅಂದ್ಬಿಟ್ಟು ದೇ ಆರ್ ವೆರಿ ಹ್ಯಾಪಿ.
ಅಂಡ್ ರೆಡಿ ಟು ಕೊಲಾಬ್ರೇಟ್ ವಿತ್ ಅಸ್. ಆಲ್ಮೋಸ್ಟ್ ನಿನ್ನೆ ಒಂದು ದಿನಕ್ಕೆ ನನಗೆ ಬಂದಿರುವಂತ ಮೆಸೇಜಸ್ 4600 ಮೆಸೇಜ್ ಮೇಲ್ ಬಂದಿದೆ. ಅಷ್ಟು ಮೆಸೇಜಸ್ ಬರ್ತಾ ಇದೆ ಮತ್ತೆ ಅಷ್ಟು ಕಾಲ್ಸ್ ಗಳು ಬರ್ತಾ ಇದೆ. ದಯವಿಟ್ಟು ನಾನ್ ಹೇಳೋದೇನಪ್ಪಾ ಅಂತಂದ್ರೆ, ಯಾರ್ಯಾರ ಹತ್ರ ಕಾಲ್ಸ್ ಮೆಸೇಜ್ ಎಲ್ಲ ಮಾಡ್ತಾ ಇದ್ದೀರಲ್ಲ, ಅವರಿಗೆ ನಾವು ಖಂಡಿತವಾಗ್ಲೂ ಉತ್ತರ ಕೊಡ್ತೀವಿ. ಅದಕ್ಕೆ ಒಂದು ಸಿಸ್ಟಮ್ ನ ತರ್ತಾ ಇದೀವಿ, ಆ ಸಿಸ್ಟಮ್ ಮುಖಾಂತರ ಉತ್ತರ ಕೊಡ್ತಾ ಹೋಗ್ತೀವಿ. ಎರಡನೇದೇನಪ್ಪಾ ಅಂತ ಹೇಳಿದ್ರೆ, ಈಗ ನಾವು ಏನು ಆ ಗ್ರೂಪ್ ಕ್ರಿಯೇಟ್ ಮಾಡಿದ್ವಿ, ಆ ಗ್ರೂಪ್ ಅಲ್ಲಿ ನಾವು ಇಟ್ಟಿದೀವಿ. ಗಾಡ್ಸ್ ಗ್ರೇಸ್ ಯಾರೋ ಒಬ್ರು ಬಂದ್ರು, ಅವರೇನೋ ವಾಲಂಟರಿ ಆಗಿ ನಾನೆಲ್ಲಾನು ಒಂದು ಎಕ್ಸೆಲ್ ಶೀಟ್ ಹಾಕಿ ಡೀಟೇಲ್ ಡಾಟಾನ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಸೊ ಅದನ್ನ ನೋಡ್ಕೊಂಡು ನಾವು ಝೋನ್ ವೈಸ್ ಅದನ್ನ ಡಿವೈಡ್ ಮಾಡಿ, ಝೋನ್ ವೈಸ್ ಪ್ರಕಾರ ಅದು ಯಾವ ಡಿಸ್ಟ್ರಿಕ್ಟ್ ಬರುತ್ತೆ, ಯಾವ್ದಕ್ಕೆ ಬರುತ್ತೆ ಅಂತ ಅಂದ್ಬಿಟ್ಟು ದೊಡ್ಡದಾಗಿ ಎಲಾಬರೇಟ್ ಮಾಡ್ಲಿಕ್ಕೆ ಅಂತ ಪ್ಲಾನ್ ಮಾಡ್ತಾ ಇದೀವಿ. ಅದಕ್ಕೆ ಕ್ರಾಪ್ ಓನರ್ಶಿಪ್ ನ ನಾವೀಗ ಕಾಲ್ ಫಾರ್ಮ್ ಮಾಡ್ತೀವಿ. ಕ್ರಾಪ್ ಓನರ್ಶಿಪ್ ಬಂದಿದ ತಕ್ಷಣನೇ ಅದರಿಂದ ಅಲ್ಲಿಗೆ ನಾವು ಲ್ಯಾಂಡ್ ಗೆಲ್ಲ ಇನ್ವೆಸ್ಟ್ ಮಾಡ್ತಾ ಹೋಗ್ತೀವಿ. ಸೊ ಲ್ಯಾಂಡ್ 100% ಲ್ಯಾಂಡ್ ಇನ್ವೆಸ್ಟ್ಮೆಂಟ್ ತುಂಬಾ ದೊಡ್ಡ ಮಟ್ಟದಲ್ಲಿ ಆಗುತ್ತೆ. ಮತ್ತೆ ನಮ್ಮ ಗುರಿ ಏನಪ್ಪಾ ಅಂತ ಹೇಳ್ತಂದ್ರೆ, ಒಂದು ಭೂಮಿನೂ ಕೂಡ ನಾವು ವೇಸ್ಟ್ ಆಗ್ಬಿಡ್ಬಾರ್ದು ಅಂತ. ಭೂಮಿ ಯಾವುದೇ ಕಾರಣಕ್ಕೂ ವೇಸ್ಟ್ ಆಗಿರ್ಬಾರ್ದು, ಅದು ಸಂಪೂರ್ಣವಾಗಿ ಸದುಪಯೋಗ ಆಗ್ಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ. ಸೊ ಅದನ್ನ ಉಪಯೋಗ ಮಾಡ್ಕೊಳ್ಬೇಕು ಅಂದ್ರೆ ಕ್ರಾಪ್ ಓನರ್ಶಿಪ್ ಅಂದ್ರೆ ಹಣ ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ನಾವೇನ್ ಮಾಡ್ತಿದೀವಿ, ಕ್ರಾಪ್ ಓನರ್ಶಿಪ್ ಮುಖಾಂತರ ಫಂಡ್ ರೈಸ್ ಮಾಡ್ತಾ ಇದೀವಿ. ಫಂಡ್ಸ್ ನಾವು ಯಥೇಚ್ಛವಾಗಿ ಇದನ್ನ ಯೂಸ್ ಮಾಡೋದ್ರ ಜೊತೆಗೆ ಅದಕ್ಕೆ ಬೇಕಾಗಿರುವಂತಹ ಕೋಲ್ಡ್ ಸ್ಟೋರೇಜ್ ಯೂನಿಟ್ಸ್ ಆಗ್ಬೋದು, ಅದಕ್ಕೆ ಬೇಕಾಗಿರುವಂತ ಎಕ್ವಿಪ್ಮೆಂಟ್ಸ್ ಗಳು ತರುವಂತದ್ದಾಗ್ಬೋದು, ಅದಕ್ಕೆ ಬೇಕಾಗಿರುವಂತ ಎಂಪ್ಲಾಯೀಸ್ ಗಳನ್ನ ನಾವು ಅಪಾಯಿಂಟ್ಮೆಂಟ್ ಮಾಡುವಂತದ್ದಾಗ್ಬೋದು, ಮತ್ತೆ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಅವ್ರನ್ನ ನೆಕ್ಸ್ಟ್ ಜನರೇಷನ್ ಫಾರ್ಮರ್ಸ್ ಆಗಿ ರೆಡಿ ಮಾಡುವಂತದ್ದಾಗ್ಬೋದು. ಸೊ ಇದೆಲ್ಲ ಆ ಫಂಡ್ಸ್ ಗಳ ಇಂಪ್ರೂವ್ ಆಗಿರುತ್ತೆ. ಮತ್ತೆ ಅದನ್ನ ತುಂಬಾ ದೊಡ್ಡದಾಗಿ ನಾವು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಸೊ ತುಂಬಾ ವಿಚಾರಗಳಿದೆ, ಮಾತಾಡ್ತೀವಿ ಅಂತಂದ್ರೆ ತುಂಬಾ ಮಾತುಗಳು ಆಡ್ಬೋದು. ಬಟ್ ನಮ್ಗೇನಪ್ಪಾ ಅಂದ್ರೆ, ಬೆಳಗ್ಗೆ 2:45 ಎದ್ದಿದ್ದು ನಾನು. 2:45 ಆಲ್ಮೋಸ್ಟ್ 8 o'clock ಮಾರ್ನಿಂಗ್. ತುಂಬಾ ಟಯರ್ಡ್ ಆಗ್ಬಿಟ್ಟಿದೆ. ನೆನ್ನೆ ರಾತ್ರಿ ಮಲಗಿದ್ದು 11:30 ಆಗಿದ್ರಿಂದ ತುಂಬಾ ಟಯರ್ಡ್ ಆಗಿದೆ. ಬಟ್ ವಿಚಾರ ಮುಟ್ಟಿಸ್ಬೇಕಾಗಿತ್ತು ನಿಮ್ಗೆ ಅಂತ ಅಂದ್ಬಿಟ್ಟು ನಾನು ವಿಡಿಯೋ ಕಾಲ್ ಮಾಡಿ ಮೆಸೇಜ್ ಕಳಿಸ್ತಾ ಇದ್ದೀನಿ. ಸೊ ಒಂದು ದೊಡ್ಡ ರೆವಲ್ಯೂಷನ್ ಆಗ್ತಾ ಇದೆ, ಮಾಡೋಣ, ಜೊತೆ ಮಾಡೋಣ, ಎಲ್ಲರೂ ಸೇರ್ ಮಾಡೋಣ. ಈ ಬದಲಾವಣೆಗೆ ನಾವೆಲ್ಲರೂ ನಾಂದಿ ಆಗೋಣ. ಓಕೆ, ಆಲ್ ದಿ ಬೆಸ್ಟ್.